ವೀಕ್ಷಿಸ್ಕೊಂಡಿದ್ದೀರಾ, ಏನು ಹೇಳ್ತೀರಾ? ನನಗೆ ತುಂಬ ಖುಷಿ ಇದೆ. ನಮ್ಮ JDS ಮೈತ್ರಿ ಸಮ್ಮಿಶ್ರ ಸರ್ಕಾರ ಮಾಡಿರೋದು ನಮಗೆ ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ಎರಡು ಕೈ ಹೊಡೆದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ. ಆ ಎರಡು ಪಕ್ಷಗಳು ಸೇರಿ ಇವತ್ತು ಸಿದ್ದರಾಮಯ್ಯ ಅವರು ಏನು ಮೂಢ ಹಗರಣ ಮಾಡಿದ್ದಾರೆ ಅದಕ್ಕೋಸ್ಕರ ಹೋರಾಡ್ತಿದ್ದಾರಲ್ಲ, ಈ ಯಾತ್ರೆ ಚಲೋಗೆ ನಮ್ಮ ಹೆಣ್ಣು ಮಕ್ಕಳದೇ ಆಗಲಿ, ನಮ್ಮ ಗಂಡು ಮಕ್ಕಳದೇ ಆಗಲಿ, ಯೂತ್ ಆಗಲಿ ಎಲ್ಲದೂ ಬೆಂಬಲ ಇದೆ. ಒಳ್ಳೇದು ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮೂಢ ಹಗರಣದಲ್ಲಿ ಹಿಂಗೆ ಆಗ್ಬಿಟ್ರೆ ಇನ್ನು ಬಡವರಿಗೆಲ್ಲ ಸೂರು ಕೊಡೋದೆಲ್ಲಿ ಇವರು ಸರ್. ಈ ಥರ ಎಲ್ಲ ಮಾಡುವಾಗ ನಾವು ಈ ಥರ ಯಾತ್ರೆ ಕೈಗೊಳ್ಳಲೇಬೇಕು, ಎಲ್ಲ ಕೈಗೂಡಿಸ್ಬೇಕು. ಜನತೆ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹರೀಶ್ ಗೌಡ್ರಾಗಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ, ನಮ್ಮ GT ದೇವೇಗೌಡರಾಗಲಿ ಇಲ್ಲಿವರೆಗೂ ಒಳ್ಳೆ ಕೆಲಸನೇ ಮಾಡ್ಕೊಬಂದರೆ ರೈತರ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸರ್. ಒಂದು ಕಾಲದಲ್ಲಿ ಕೇರ್ಮಿಲ್ ಕಾಲೋನಿಲಿ ನಾವಿರುವಾಗ ನಮ್ಮಂತೆ ಮನೆ ಮಾಡಿಕೊಡ್ತೀವಿ ಅಂತ ಹೇಳೋದವರು ಇವತ್ತವರೆಗೂ ನಮ್ಮ ಮನೆಗಳು ಸುದ್ದಿಗೆ ಯಾರು ಬಂದಿಲ್ಲ ಸರ್. ಆದರೂ ನಾವು ನಮ್ಮ ಮತ ಚಲಾಯಿಸಬೇಕು ಹಕ್ಕು ಅಂತ ನಾವೆಲ್ಲ ಮತ ಚಲಾಯಿಸ್ತಾ ಇದ್ದೀವಿ. ಹಂಗಾಗಿದ್ರೆ ನಾವು ಯಾರನ್ನೂ ನಮ್ಮ ಕೇರ್ಮಿಲ್ ಗೇಟ್ ಒಳಗೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮಗೆ JDS ಕಾಂಗ್ರೆಸ್ ಇದು BJP ಮೈತ್ರಿ ಆಗಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಈ ಮೂಢ ಹಗರಣ ಏನಿದೆ ಅದನ್ನು ಆದಷ್ಟು ಬೇಗ ಎಲ್ಲ ಬಯಲಿಗೆ ಎಳಿಬೇಕು. ಯಾವುದೇ ವ್ಯಕ್ತಿ ಆಗಲಿ, ಅವ್ರು ಎಷ್ಟೇ ಪ್ರಬಲವಾಗಿರಲಿ, ಅವ್ರನ್ನ ಖಂಡಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ನಮ್ಮ ಜನತೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸರಸ್ವತಿ ಅಂತೇಳಿ. ನಾನು ಕೇರ್ಮಿಲ್ ಕಾಲೋನಿ ಶ್ರೀಮತಿ ಕಮಲಮ್ಮ ಅವರು ಮಾಜಿ ಅವ್ರ ಮಗಳು. ನಾನು 30 ವರ್ಷದಿಂದ ರಾಜಕೀಯದಲ್ಲೇ ಇದ್ದೀನಿ.